ತುಂಬಾ ಎಂಜಾಯ್ ಮಾಡಿದೀವಿ. 3 ಲಕ್ಷ 4 ಲಕ್ಷ ಖರ್ಚು ಮಾಡ್ಕೊಂಡು ಹೋಗಿದ್ವಿ. ಅಷ್ಟು 45,000ದಲ್ಲಿ ಇಷ್ಟೊಂದು ನಾವು ಎಂಜಾಯ್ ಮಾಡಿದ್ವಿ. ಇದೇ ಫಸ್ಟ್ ಟೈಮ್. ಮೇಡಮ್ ಆರ್ವಿ ಜೊತೆ ಬಂದಿದ್ದು ಥೈಲ್ಯಾಂಡ್ ಟೂರ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಇವತ್ತು ಕೊನೆ ದಿನ ಏರ್ಪೋರ್ಟ್ ಅಲ್ಲಿ ಇದ್ವಿ. ಇಷ್ಟು ದಿನ 5 ದಿನದ ಎಕ್ಸ್ಪೀರಿಯನ್ಸ್ ಒಂಚೂರು ಹೇಳಿ ಮೇಡಮ್. ತುಂಬಾ ಚೆನ್ನಾಗಿತ್ತು ಸರ್. ನಾವು ಇದೇ ಫಸ್ಟ್ ಟೈಮ್ ಗ್ರೂಪ್ ಟೂರ್ ಬಂದಿರೋದು. ನಮ್ಮ ಮನೆಯವರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ. ತುಂಬಾ ಫ್ರೆಂಡ್ಲಿ ಆಗಿ ಎಲ್ಲ ನಮ್ ಜೊತೆ ಬಂದಿರೋ ಟೂರಿಸ್ಟ್ ಅಷ್ಟೇ ಎಲ್ಲ ಫ್ರೆಂಡ್ಲಿ ಆಗಿ ಚೆನ್ನಾಗಿ ಬಿಹೇವ್ ಮಾಡಿದ್ರು. ಒಳ್ಳೆ ಹೋಟೆಲ್, ಅಕಾಮಡೇಷನ್, ಫುಡ್ ಎಲ್ಲ ಚೆನ್ನಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ ಸರ್. ಎಲ್ಲಾನು ಡೆಫಿನೆಟ್ಲಿ ಸರ್, ಎಲ್ಲಾನು ಫುಲ್ಫಿಲ್ ಮಾಡಿದೀರಾ. ಎಲ್ಲರಿಗೂ ಸಜೆಸ್ಟ್ ಮಾಡ್ತೀರಾ ಮೇಡಮ್? ಫ್ಯಾಮಿಲಿ ಅವರಿಗೆ ಎಲ್ಲ 100% ಸರ್, 100%. ಎಸ್ ನಾವೇ ನೆಕ್ಸ್ಟ್ ನಾವೇ ಬರ್ತೀವಿ ಸರ್. ನಾವೇ ಬರ್ತೀವಿ. ಥ್ಯಾಂಕ್ ಯು. ಎಲ್ಲೇ ಹೋಗ್ಬೇಕಾದ್ರೂ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ತೀವಿ, ನಿಮ್ ಜೊತೆಲೇ ಬರ್ತೀವಿ ಸರ್. 100% ನೀವು ನಮ್ಮನ್ನ ಮರಿಬಾರ್ದು ಅಷ್ಟೇ. ನೀವು ಬಂದ್ರೆ ಮಾತ್ರ ಬರ್ತೀವಿ, ಬರ್ಲಿಲ್ಲ ಅಂದ್ರೆ ಬರೋದಿಲ್ಲ. 100% ನೀವು ಬಂದ್ರೆ ನಾನಿದ್ದೇ ಇರ್ತೀನಿ. ತೆಗಿಬೇಡ್ರಿ ಅಷ್ಟೇ. ಗ್ರೂಪ್ ಏನಿದೆ ಅದ್ ಹಂಗೆ ಇರ್ಲಿ. ವಾಟ್ಸ್ಆಪ್ ಗ್ರೂಪ್ ಅಂತ ತೆಗಿಯಲ್ಲ ಸರ್. ಅದೆಲ್ಲ ಯಾಕಂದ್ರೆ ನಿಮ್ ಟ್ರಿಪ್ ಏನೇ ಇದ್ರು ನೆಕ್ಸ್ಟ್ ನಾವು ಅದಕ್ಕೆ ನಮ್ ಫ್ರೆಂಡ್ಸ್ ಕೂಡ ರೆಫರ್ ಮಾಡ್ಬೇಕು. ಬೇಡ ಡಿಸ್ಕೌಂಟ್ ಏನು ಬೇಡ. ಏನಿದೆ ಅದನ್ನ ಫುಲ್ಫಿಲ್ ಮಾಡಿದ್ರೆ ಅಷ್ಟೇ ಸಾಕು. ನಮ್ ಫ್ರೆಂಡ್ಸ್ ಗಳ ಜೊತೆ ನಾವು ಬರ್ತೀವಿ ನೆಕ್ಸ್ಟ್. ಎಕ್ಸ್ಟ್ರಾ ರೆಫರ್ 100% ಸರ್, 100% ರೆಕಮೆಂಡ್ ಮಾಡ್ತೀನಿ. ಮಳೆ ಇಲ್ಲ, ಅಲ್ಲೇನ್ ಗಲಾಟೆ ಇಲ್ಲ, ಏನಂದ್ರೆ ಏನು ಇಲ್ಲ. ಫ್ರೀ ಆಗಿ ಒಳ್ಳೆ ಸಖೆ ಆಗ್ತಾ ಇದೆ, ಒಳ್ಳೆ ಎಂಜಾಯ್ ಮಾಡ್ಬೋದು. ನಿನ್ನೆ ರಾತ್ರಿ ಅಂತೂ ಫ್ಯಾಮಿಲಿ ಜೊತೆ ಬಂದಿರೋದ್ರಿಂದ ನಿಮಗೆ ಸ್ವಲ್ಪ ಹಿಂಸೆ ಆಗಿರ್ಬೋದು ಸರ್. ಅಷ್ಟು ಬಿಟ್ರೆ ಎವ್ರಿಥಿಂಗ್ ಇಸ್ ಗುಡ್. ಫ್ಯಾಮಿಲಿ ಆಡಿಯನ್ಸ್ ಬೇಕು ಮೇಡಮ್. ಎವ್ರಿಥಿಂಗ್ ಇಲ್ಲ ಸರ್, ಎವ್ರಿಥಿಂಗ್ ಇಸ್ ಗುಡ್. ವಿ ಆರ್ ಹ್ಯಾಪಿ. ವಿ ಎಂಜಾಯ್ಡ್ ಎ ಲಾಟ್. ತುಂಬಾ ಎಂಜಾಯ್ ಮಾಡಿದೀವಿ. ಅದು ಗ್ರೂಪ್ ಟ್ರಿಪ್ ಫಸ್ಟ್ ಟೈಮ್ ಇಷ್ಟು ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಬಟ್ ತುಂಬಾ ಎಂಜಾಯ್ ಮಾಡಿದೀವಿ. 3 ಲಕ್ಷ 4 ಲಕ್ಷ ಖರ್ಚು ಮಾಡ್ಕೊಂಡು ಹೋಗಿದ್ವಿ. ಅಷ್ಟು 45,000ದಲ್ಲಿ ಇಷ್ಟೊಂದು ನಾವು ಎಂಜಾಯ್ ಮಾಡಿದ್ವಿ. ಇದೇ ಫಸ್ಟ್ ಟೈಮ್. ಇದೇ ಫಸ್ಟ್. ಥ್ಯಾಂಕ್ ಯು ಸರ್.